ದಿನಾಚರಣೆಯನ್ನು ವಿಭಿನ್ನವಾಗಿ ಆಚರಿಸುವ ದೃಷ್ಟಿಯಿಂದ 16/26ರಂದು ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮೈಗೌ ಮತ್ತು ಮೈ ಭಾರತ್ ಪೋರ್ಟಲ್ಗಳಲ್ಲಿ ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದೆ. ಈ ಚಟುವಟಿಕೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಅಂತ ಇಲ್ಲಿ ಈ ಒಂದು ಸುತ್ತೋಲೆಯಲ್ಲಿ ತಿಳಿಸಿದರೆ ಏನೇನು ಸ್ಪರ್ಧೆಗಳಿರುತ್ತೆ, ಅದಕ್ಕೆ ನಿಯಮಗಳೇನು ಮತ್ತೆ ಏನು ಬಹುಮಾನಗಳಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹೆಚ್ಚಿನ ಮಾಹಿತಿಗಾಗಿ ಸುತ್ತೋಲೆಯನ್ನ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ನಮ್ಮ ದೇಶದ 2026ರ ಸ್ವಾತಂತ್ರ್ಯ ದಿನಾಚರಣೆಯ ಸುಸಂದರ್ಭದಲ್ಲಿ ರಕ್ಷಣಾ ಸಚಿವಾಲಯವು ಮೈಗೌ ಮತ್ತು ಮೈ ಭಾರತ್ ಪೋರ್ಟಲ್ಗಳ ಸಹಯೋಗದೊಂದಿಗೆ ದೇಶದ ಯುವ ಪ್ರತಿಭೆಗಳಿಗಾಗಿ ಅತ್ಯಾಕರ್ಷಕ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳನ್ನು ಆಯೋಜಿಸಿದೆ. ಈ ಕಾರ್ಯಕ್ರಮದ ಅವಲೋಕನ ನೋಡೋದಾದ್ರೆ ಆಯೋಜಕರು ರಕ್ಷಣಾ ಸಚಿವಾಲಯ. ಇದರ ಪ್ರಮುಖ ಉದ್ದೇಶ ಶಾಲಾ ಮತ್ತು ಕಾಲೇಜು ಹಂತದ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ, ರಾಷ್ಟ್ರ ಪ್ರೇಮದ ಭಾವನೆಗಳನ್ನ ಜಾಗೃತಿ ಮೂಡಿಸೋದು. ಇನ್ನು ಅವಧಿ 1/6/26ರಿಂದ 15/7/26ರವರೆಗೆ ನಡೆಯುತ್ತೆ. ಪ್ರಬಂಧ ಸ್ಪರ್ಧೆ. ವಿಷಯ: ಅಭಿವೃದ್ಧಿ ಹೊಂದಿದ ಭಾರತದ ನಿರ್ಮಾಣದಲ್ಲಿ ಕೃತಕ ಬುದ್ಧಿಮತ್ತೆ ಎಯ ಪಾತ್ರ. 500ರಿಂದ 600 ಪದಗಳಲ್ಲಿ ನಿಮ್ಮ ಕಲ್ಪನೆಯನ್ನ ಬರೆದು ಪೋರ್ಟಲ್ ನಲ್ಲಿ ಸಲ್ಲಿಸಬೇಕು. ಚಿತ್ರಕಲಾ ಸ್ಪರ್ಧೆ. ಭಾರತ 1947ರಿಂದ ಭಾರತ 2047. ಸ್ವಾತಂತ್ರ್ಯದ ನಂತರದ ನಮ್ಮ ದೇಶದ ಸಾಧನೆಗಳು ಮತ್ತು ಭವಿಷ್ಯದ ಅಭಿವೃದ್ಧಿಯನ್ನ ನಿಮ್ಮ ಕುಂಚದಿಂದ ಸೃಷ್ಟಿಸಿ ಪ್ರದರ್ಶಿಸಿ. ಇಲ್ಲಿ ಅಗ್ರ 3 ವಿಜೇತರಿಗೆ ನಗದು ಬಹುಮಾನಗಳ ಮಹಾಪೂರ ಇದೆ, ಸಮಾಧಾನಕರ ಬಹುಮಾನಗಳು ಇದೆ, ಹಾಗೆ ದೆಹಲಿ ಪ್ರವಾಸದ ಅವಕಾಶ ಕೂಡ ಇದೆ. ಆನ್ಲೈನ್ ಕ್ವಿಜ್. ಸಂವಿಧಾನ, ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಮತ್ತು ಭಾರತದ ಆಧುನಿಕ ತಂತ್ರಜ್ಞಾನದ ಮೈಲುಗಲ್ಲುಗಳ ಕುರಿತಾದ 5 ನಿಮಿಷಗಳ ಸುಲಭ ರಸಪ್ರಶ್ನೆ ಸರಣಿ ಇದಾಗಿದೆ. ಇನ್ನು ಬಹುಮಾನಗಳು ಅದೇನಂತೀರಾ? ಪ್ರತಿ ಸ್ಪರ್ಧೆಯ ಮೊದಲ 3 ವಿಜೇತರಿಗೆ ಸಿಗಲಿದೆ 15,000 ನಗದು ಬಹುಮಾನ. ಚಿತ್ರಕಲೆ ಮತ್ತು ರಸಪ್ರಶ್ನೆಗಳಲ್ಲಿ ಭಾಗವಹಿಸುವವರಿಗಾಗಿ ರೂ. 5,000 ಮೌಲ್ಯದ ಸಮಾಧಾನಕರ ಬಹುಮಾನಗಳು 50 ಜನರಿಗೆ. ಅಷ್ಟೇ ಅಲ್ಲದೆ ಪ್ರತಿ ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ 200 ವಿದ್ಯಾರ್ಥಿಗಳಿಗೆ ಅವರ ಪೋಷಕರೊಂದಿಗೆ 2026 ಆಗಸ್ಟ್ 15ರಂದು ನವದೆಹಲಿಯ ಐತಿಹಾಸಿಕ ರೆಡ್ ಫೋರ್ಟ್ ಕೆಂಪುಕೋಟೆನಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆಯನ್ನ ನೇರವಾಗಿ ವೀಕ್ಷಿಸಲು ಈ ಆಹ್ವಾನ ಪತ್ರಿಕೆ ಸಿಗಲಿದೆ. ಇಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ಡಿಜಿಟಲ್ ಪ್ರಮಾಣ ಪತ್ರ ಕೂಡ ಸಿಗಲಿದೆ. ಷರತ್ತುಗಳು ಮತ್ತು ನಿಯಮಗಳು ಕೂಡ ಇದೆ. ಭಾರತೀಯ ನಾಗರಿಕರಾಗಿರ್ಬೇಕು. ಒಬ್ಬ ವಿದ್ಯಾರ್ಥಿ ಕೇವಲ 1 ಬಾರಿ ಮಾತ್ರ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಕ್ಕೆ ಅವಕಾಶ ಇದೆ. ಮತ್ತೆ ಪ್ರವಾಸದ ವೆಚ್ಚದ ಹೊಣೆ ನಿಮ್ಮದೇ ಆಗಿರುತ್ತೆ. ದೆಹಲಿ ಪ್ರವಾಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣ, ವಸತಿ, ಆಹಾರ, ಇತರೆ ವೆಚ್ಚಗಳನ್ನ ಆಯ್ಕೆಯಾದ ವಿದ್ಯಾರ್ಥಿಗಳೇ ಸ್ವತಃ ಭರಿಸಬೇಕಾಗಿರುತ್ತದೆ. mygov.in ಅಥವಾ ಮೈ ಭಾರತ್ ಪೋರ್ಟಲ್ಗೆ ಹೋಗಿ ಭೇಟಿ ನೀಡಿ ನಿಮ್ಮ ದೇಶಭಕ್ತಿಯನ್ನ ಪ್ರದರ್ಶಿಸಿ ಮತ್ತು ದೆಹಲಿಯ ಕೆಂಪುಕೋಟೆಗೆ ಹೋಗುವ ಅವಕಾಶವನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ಈ ಒಂದು ಸುತ್ತೋಲೆಯನ್ನ ಮತ್ತೊಮ್ಮೆ ಪರಿಶೀಲಿಸಿ.